ಮಿಥುನ ರಾಶಿಯವರು ಯಾವ ದೇವರನ್ನು ಯಾವ ದಿನ ಪೂಜಿಸಬೇಕು? ಮಿಥುನ ರಾಶಿಯು ವಾಯು ತತ್ವಕ್ಕೆ ಸೇರಿದ ರಾಶಿಯಾಗಿದ್ದು, ಇದರ ಆಧಿಪತ್ಯ ಗ್ರಹ ಬುದ್ಧಿ ಮರ್ಕುರಿ ಆಗಿರುತ್ತದೆ. ಈ ರಾಶಿಯ ಜನರು ಬುದ್ಧಿವಂತರು, ಚಪಲ ಮನಸ್ಸುಳ್ಳವರು, ತ್ವರಿತ ನಿರ್ಧಾರ ತಗೊಳ್ಳುವವರಾಗಿದ್ದು, ಮಾತಿನ ಮೂಲಕ ಬೇರೆಯವರನ್ನು ಮನವರಿಕೆ ಮಾಡಿಕೊಳ್ಳಬಲ್ಲರು. ಆದರೆ ಅವರ ಮನಸ್ಸು ಸ್ಥಿರವಿರುವುದಿಲ್ಲ ಮತ್ತು ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಗೊಂದಲ ಅನುಭವಿಸುತ್ತಾರೆ. ಆದ್ದರಿಂದ ಈ ರಾಶಿಯವರ ಜೀವನದಲ್ಲಿ ಶಾಂತಿ, ಆರ್ಥಿಕ ಸುಸ್ಥಿತಿ ಮತ್ತು ಸೌಭಾಗ್ಯ ಹೆಚ್ಚಲು ವಿಶೇಷ ದೇವರ ಆರಾಧನೆ ಮಾಡುವುದು ಮುಖ್ಯವಾಗಿದೆ. ಮಿಥುನ ರಾಶಿಯವರು ಆರಾಧಿಸಬೇಕಾದ ಪ್ರಮುಖ ದೇವತೆಗಳು ಮತ್ತು ದಿನಗಳು. 1. ಶ್ರೀ ಮಹಾಲಕ್ಷ್ಮೀ ದೇವಿ. ಶುಕ್ರವಾರ. ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದರೆ ಆರ್ಥಿಕ ಸಮೃದ್ಧಿ, ಕುಟುಂಬದಲ್ಲಿ ಶಾಂತಿ ಮತ್ತು ಸುಖ ತುಂಬಿದ ಜೀವನ ಲಭಿಸುತ್ತದೆ. ಈ ದಿನ ತಾಮ್ರದ ಪಾತ್ರೆಯಲ್ಲಿ ಜಲವನ್ನು ಇಟ್ಟು ಅದರಲ್ಲಿ ಪುಷ್ಪಗಳನ್ನಿಟ್ಟು ಲಕ್ಷ್ಮೀ ದೇವಿಯ ಸ್ತುತಿಯೊಂದಿಗೆ ಪೂಜೆ ಮಾಡಬೇಕು. ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ. ಶುಕ್ರವಾರ ಹಾಲು, ಸಕ್ಕರೆ ಅಥವಾ ಲೋಟಸ್ ಪುಷ್ಪವನ್ನು ದೇವಿಗೆ ಅರ್ಪಿಸುವುದು ಫಲಪ್ರದ. 2. ಶ್ರೀ ವಿಷ್ಣು. ಬುಧವಾರ. ಮಿಥುನ ರಾಶಿಯ ಅಧಿಪತಿ ಬುದ್ಧ ಮರ್ಕುರಿ ಆಗಿರುವುದರಿಂದ ಬುಧವಾರದಂದು ಶ್ರೀಹರಿಯ ವಿಷ್ಣುವನ್ನು ಪೂಜಿಸುವುದು ಶುಭಕರ. ವಿಷ್ಣು ಸಹಸ್ರನಾಮ ಪಠಣ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪ ಮಾಡುವುದು ಉತ್ತಮ. ದೇವರಿಗೆ ತುಳಸಿ ದಳವನ್ನು ಸಮರ್ಪಿಸಿ ವಿಷ್ಣು ದೇವರ ಆರಾಧನೆ ಮಾಡಿದರೆ ಜ್ಞಾನ, ನೆನಪು ಶಕ್ತಿ ಮತ್ತು ವಾಣಿಜ್ಯದಲ್ಲಿ ಲಾಭ ಉಂಟಾಗುತ್ತದೆ. ಬುಧವಾರ ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣು ಹಂಪಲು ದಾನ ಮಾಡುವುದು ಶ್ರೇಯಸ್ಕರ. 3. ಶ್ರೀ ದಕ್ಷಿಣಾಮೂರ್ತಿ. ಶಿವ. ಗುರುವಾರ. ಜ್ಞಾನ ಮತ್ತು ಶಿಕ್ಷಣದ ಉನ್ನತಿಯ ಸಲುವಾಗಿ ಗುರುವಾರ ಶಿವನ ದಕ್ಷಿಣಾಮೂರ್ತಿ ಸ್ವರೂಪವನ್ನು ಪೂಜಿಸಬೇಕು. ಓಂ ನಮಃ ಶಿವಾಯ ಅಥವಾ ಓಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಬುದ್ಧಿವಂತಿಕೆ, ಮನೋಸ್ಥೈರ್ಯ ಹಾಗೂ ಕಾರ್ಯಸಿದ್ಧಿಯಾಗುತ್ತದೆ. ಈ ದಿನ ಹಳದಿ ವಸ್ತ್ರ ಧರಿಸಿ ಬಾಳೆಹಣ್ಣು ದೇವರಿಗೆ ಸಮರ್ಪಿಸಿದರೆ ಶುಭ ಫಲ ದೊರಕುತ್ತದೆ. 4. ಗಣಪತಿ. ಸೋಮವಾರ ಮತ್ತು ಬುಧವಾರ. ಮಿಥುನ ರಾಶಿಯವರಿಗೆ ಸೋಮವಾರ ಮತ್ತು ಬುಧವಾರಗಳಂದು ಗಣಪತಿ ಆರಾಧನೆ ಅತ್ಯಂತ ಮಹತ್ವದದು. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಅಡಚಣೆಗಳು ದೂರವಾಗುತ್ತವೆ. ಗಣೇಶನಿಗೆ ದುರ್ಗಂಧ ರಹಿತ ಪುಷ್ಪಗಳು ಮೊದಲಾಗಿ ಗಂಧ, ಪುಷ್ಪ, ಹಣ್ಣು, ದೀಪ, ನೈವೇದ್ಯ ಸಮರ್ಪಿಸಿ ಆರಾಧನೆ ಮಾಡಬೇಕು. ಈ ದಿನ ಹಸಿರು ಅಥವಾ ಹಳದಿ ಬಟ್ಟೆ ಧರಿಸಿ ತೊಗರಿ ಬೇಳೆ ಅಥವಾ ಹಸಿರು ಕಾಯಿ ದಾನ ಮಾಡಿದರೆ ಶುಭಫಲ ದೊರಕುತ್ತದೆ. ಪೂಜಾ ವಿಧಾನ ಮತ್ತು ಸಿದ್ಧಾಂತಗಳು. ಮನಶುದ್ಧಿ ಮತ್ತು ಶುದ್ಧ ಆಚರಣೆ. ಪ್ರತಿದಿನ ಬೆಳಗಿನ ಜಾವ ಸ್ನಾನ ಮಾಡಿ ಮನಶುದ್ಧಿ ಮಾಡಿಕೊಂಡು ದೇವರನ್ನು ಪೂಜಿಸುವುದು ಶ್ರೇಯಸ್ಕರ. ವಿಶೇಷವಾಗಿ ಬುಧವಾರ ಮತ್ತು ಶುಕ್ರವಾರ ದೇವಾಲಯಕ್ಕೆ ತೆರಳಿ ಪೂಜೆ ಮಾಡುವುದು ಶುಭ. ಗುರು ಮತ್ತು ಹಿರಿಯರ ಆಶೀರ್ವಾದ. ಜ್ಞಾನ ಮತ್ತು ಮಾರ್ಗದರ್ಶನ ಪಡೆಯಲು ಗುರು ಪೂಜೆ ಮಾಡಬೇಕು. ಹಿರಿಯರ ಆಶೀರ್ವಾದ ಪಡೆಯುವುದು ಹೆಚ್ಚು ಪ್ರಭಾವ ಬೀರುತ್ತದೆ. ದಾನ ಧರ್ಮ. ಹಸಿರು ಬಟ್ಟೆ, ಹಸಿರು ತರಕಾರಿ, ತುಳಸಿ ಗಿಡ ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದ ವಸ್ತುಗಳು ದಾನ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರೆ ಜೀವನದಲ್ಲಿ ಶ್ರೇಯಸ್ಸು ಬರುತ್ತದೆ. ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ಸು, ಆರ್ಥಿಕ ಸ್ಥಿರತೆ ಮತ್ತು ಒಳ್ಳೆಯ ನಿರ್ಧಾರ ಶಕ್ತಿಯನ್ನು ಪಡೆಯಲು ಮಹಾಲಕ್ಷ್ಮಿ, ವಿಷ್ಣು, ಶಿವ ಮತ್ತು ಗಣಪತಿ ದೇವರನ್ನು ಪೂಜಿಸಬೇಕು. ಪ್ರತಿದಿನವೂ ಸರಳತೆ ಮತ್ತು ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಒಳ್ಳೆಯ ಫಲಶ್ರುತಿ ದೊರಕುತ್ತದೆ. ದೇವರ ಆರಾಧನೆಗೆ ಜೊತೆಗೆ ಒಳ್ಳೆಯ ಚಿಂತನೆ, ನೀತಿಪೂರ್ಣ ಜೀವನ ಶೈಲಿ ಮತ್ತು ಗುರುಜನರ ಮಾರ್ಗದರ್ಶನ ಅನುಸರಿಸಿದರೆ ಜೀವನವು ಸಂಪತ್ತಿನಿಂದ ಕೂಡಿದುದು ಮತ್ತು ಸುಖಕರವಾಗಿರುತ್ತದೆ. ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ. ಇಲ್ಲಿದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ. ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ, ಎಲ್ಲ ರಾಶಿಗಳ 15 ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ. ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹಾಗೆ ಯಾವ ರಾಶಿಗಳಿಗೆ 15 ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಈ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ. 2025ರಲ್ಲಿ ಯಾವ 5 ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ. ಹಿರಿಯರು ಹೇಳಿರುವ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ.
ಮನೆಯ ಯಾವ ದಿಕ್ಕಿನಲ್ಲಿ 7 ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ. ನವರಾತ್ರಿ ಹಬ್ಬದ 9 ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ. ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ. ಈ ಪೈಕಿ ಯಾವ ವಿಡಿಯೋವನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಬಹುದು. ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ, ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ, ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿನ ದೀಪವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ. ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ, ಶೇರ್ ಮಾಡುತ್ತಾ, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.